ಎಲ್ಲರ ಬಗ್ಗೆನೂ ಕೂಡ ಕೇಳ್ತಾನೆ, ತನ್ನ ಬಗ್ಗೆನೂ ಕೂಡ ಕೇಳ್ತಾನೆ. ಕೊನೆಯದಾಗಿ ತನ್ನ ಅಣ್ಣನ ಮಗನಾಗಿರ್ತಕ್ಕಂಥ ಆ ಭೋಜರಾಜನ ತನ್ನ ಅಣ್ಣನ ಮಗನಾಗಿರ್ತಕ್ಕಂಥ ಭೋಜರಾಜನ ಬಗ್ಗೆ ಕೇಳ್ತಾನೆ. ಜ್ಯೋತಿಷ್ಯಗಾರ ಆ ಭೋಜರಾಜನ ಕುಂಡಲಿಯನ್ನು ನೋಡಿ ನಗುತ್ತಾನೆ. ರಾಜ ಕೇಳ್ತಾನೆ, ಮುಂಜ ಯಾಕೆ ಜ್ಯೋತಿಷ್ಯಗಾರರೇ ನಗ್ತಾ ಇದ್ದೀರಾ? ಈತನ ಕುಂಡಲಿನೇ ಹಾಗಿದೆ, ಈತನ ಜೀವನನೇ ಹಾಗಿದೆ. ಈತನೊಬ್ಬ ಮಹಾನ್ ರಾಜನಾಗ್ತಾನೆ, ಪ್ರಜಾಪ್ರೇಮಿ ಆಗ್ತಾನೆ, ವಿದ್ವಾಂಸರಿಗೆ, ದೀನ ದಲಿತರಿಗೆ, ಆಶ್ರಯದಾತರಿಗೆ, ಜಗತ್ತಿಗೆ ಸುಪ್ರಸಿದ್ಧವಾಗಿರ್ತಕ್ಕಂಥ ವ್ಯಕ್ತಿ ಆಗ್ತಾನೆ. ಈ ಕುಂಡಲಿಯಲ್ಲಿ ಬರ್ತಾ ಇದೆ, ಅದನ್ನು ನೋಡಿ ನನಗೆ ಸಂತೋಷವಾಯಿತು, ನಾನು ನಕ್ಕೆ. ಅದೇ ಒಂದು ಕ್ಷಣ ಜ್ಯೋತಿಷ್ಯಗಾರ ಅವನ ಮುಖ ಗಂಭೀರ ಆಯ್ತು. ರಾಜ ಕೇಳ್ತಾನೆ, ಯಾಕೆ ಜ್ಯೋತಿಷ್ಯಗಾರರೇ ಮುಖದಲ್ಲಿ ಗಂಭೀರ, ಬಾಯಲ್ಲಿ ಮಾತೇ ಬರ್ತಾ ಇಲ್ಲ? ಏನು ಹೇಳಲಿ ರಾಜ? ಒಂದು ಕಡೆ ಇವನ ಕುಂಡಲಿಯನ್ನು ನೋಡಿದ್ರೆ ದೀನ ದಲಿತರಿಗೆ, ಪ್ರಜೆಗಳಿಗೆ, ಎಲ್ಲರಿಗೂ ಕೂಡ ಸುಪ್ರಸಿದ್ಧನಾಗಿರ್ತಕ್ಕಂಥ ವ್ಯಕ್ತಿ ಆಗ್ತಾನೆ. ಇನ್ನೊಂದು ಕಡೆ ನೋಡಿದರೆ ಆ 8 ವರ್ಷದ ಬಾಲಕನಿಂದಲೇ ನಿನ್ನ ಸಾವು, 18-20 ವರ್ಷ ಅವನಿಗೆ ಆ ಬಾಲಕನಿಗೆ ಆದ ಮೇಲೆ ಆ ಒಬ್ಬ ಬಾಲಕನಿಂದಲೇ ನಿನ್ನ ಸಾವು ಒದಗ್ತದ, ನಿನ್ನ ಮೃತ್ಯು ಆಗ್ತದೆ, ನಿನ್ನ ಕೊಲೆ ಆಗ್ತದೆ. ಮಾತು ಹೆಂಗ ಬರ್ತಾವ ರಾಜ ಬಾಯಲ್ಲಿ? ರಾಜನಿಗೆ ಆಶ್ಚರ್ಯವಾಯಿತು. ರಾಜನಿಗೆ ಆಶ್ಚರ್ಯವಾಯಿತು. ಒಂದು ಕ್ಷಣದೊಳಗ ನನ್ನ ಅಣ್ಣನ ಮಗನಾಗಿರ್ತಕ್ಕಂಥ ಆ ಭೋಜನ ಇಂದಲೇ ನನ್ನ ಸಾವು ಅಂತ ತಿಳ್ಕೊಂಡು ರಾಜನಿಗೆ ಆಶ್ಚರ್ಯವಾಯ್ತದೆ. ಜ್ಯೋತಿಷ್ಯಗಾರ ಹೋದ. ಆ ಮುಂಜರಾಜನಿಗೆ ರಾತ್ರಿ ಬೆಳತನ ನಿದ್ದೆನೇ ಇರಲಿಲ್ಲ, ನಿದ್ದೆನೇ ಬರ್ತಿದ್ದಿಲ್ಲ. ಯಾಕ? ಆ ಜ್ಯೋತಿಷ್ಯಗಾರ ಹೇಳಿ ಹೋಗಿರ್ತಕ್ಕಂಥ ಮಾತು. 18-20 ವಯಸ್ಸಾದ ಮೇಲೆ ಆ ಭೋಜರಾಜನಿಂದಲೇ ನನ್ನ ಕೊಲೆ ಆಗ್ತದ ಅಂತಕ್ಕಂಥ ಮಾತು ಆ ಒಂದು ರಾಜನ ತಲೆ ಒಳಗೆ ಕಟಿತಾ ಇರ್ತದೆ. ರಾತ್ರಿ 1 ಗಂಟೆ ಆಯ್ತು, 2 ಗಂಟೆ ಆಯ್ತು, ರಾಜನಿಗೆ ನಿದ್ದೆನೇ ಬರಲಿಲ್ಲ. ಪ್ರಧಾನಮಂತ್ರಿಯನ್ನು ಕರೆಯಲು ಕಳಿಸ್ತಾರೆ. ಆ ರಾತ್ರಿಯ ಸಮಯದೊಳಗೆ ಪ್ರಧಾನಮಂತ್ರಿ ಬರ್ತಾನೆ. ಅಪ್ಪಣೆ ಮಹಾಪ್ರಭು, ಪ್ರಧಾನಮಂತ್ರಿಗಳೇ, ನನ್ನದೊಂದು ಆಜ್ಞೆ ಇದೆ, ಆ ಆಜ್ಞೆಯನ್ನ ನೀನು ಶಿರಸಾವಹಿಸಿ ಮಾಡಬೇಕು. ಆದ್ರೆ ಈ ವಿಷಯ ಅಂತಕ್ಕಂಥದ್ದು ನನಗೂ ನಿನಗೂ ಅಷ್ಟೇ ಗೊತ್ತಿರಬೇಕು, ನಿಮ್ಮ ಮನೆತನದವರಿಗೂ ಕೂಡ ಒಬ್ಬರಿಗೂ ಕೂಡ ಗೊತ್ತಾಗಬಾರದು ಅಂತ ರಾಜ ಹೇಳ್ತಾನೆ. ರಾಜ ಪ್ರತ್ಯಕ್ಷ ದೇವತಾ, ಅಪ್ಪಣೆ ಮಹಾಪ್ರಭು, ನಿನ್ನೆ ಜ್ಯೋತಿಷ್ಯಗಾರ ಬಂದಿದ್ದ ಆಸ್ಥಾನಕ್ಕೆ ನಿನಗೆ ಗೊತ್ತಲ್ಲ? ಗೊತ್ತು ಮಹಾಪ್ರಭು. ಅವನಿಗೆ ಕೇವಲ 8 ವರ್ಷದ ಬಾಲಕನಿದ್ದಾನೆ. ಮುಂದ ಬೆಳೆದು ನಿಂತ ಮೇಲೆ ನನ್ನನ್ನ ಕೊಲೆ ಮಾಡ್ತಾನೋ, ಅವನಿಂದನೋ ನನ್ನ ಸಾವು ಅದು ಏನೋ ನನಗೆ ಗೊತ್ತಿಲ್ಲ. ಮುಂದೆ ಕಾಲ ಹೆಂಗಿರ್ತೈತೆ ಅನ್ನೋದು ಹೇಳಕ್ ಬರೋದಿಲ್ಲ. ಅದಕ್ಕೆ ಪ್ರಧಾನಮಂತ್ರಿಗಳೇ, ನನ್ನ ಅಣ್ಣನ ಮಗನಾಗಿರ್ತಕ್ಕಂಥ ಆ ಭೋಜನನ್ನ ಕರೆದುಕೊಂಡು ಹೋಗಿ ದೂರ ಇರುವಂತ ಕಾಡಿನೊಳಗ ಅವನನ್ನ ಸಾಯಿಸಿ ಆ ಕುರುವನ್ನ ನನಗೆ ತೋರಿಸಬೇಕು ಅಂತ ತಿಳ್ಕೊಂಡ ರಾಜ ಪ್ರಧಾನಮಂತ್ರಿಗೆ ಅಪ್ಪಣೆಯನ್ನ ಮಾಡ್ತಾನಂತ. ಪ್ರಧಾನಮಂತ್ರಿ ಒಂದು ವಿಚಾರ ಮಾಡಲಿಲ್ಲ. ಆಯ್ತು ಮಹಾಪ್ರಭು, ಅಪ್ಪಣೆ ಅಂತ ತಿಳ್ಕೊಂಡು ರಾಜ ಹೇಳಿರ್ತಕ್ಕಂಥ ಮಾತು ಶಿರಸಾವಹಿಸಿ ಪಾಲಿಸುವೆ ಅಂತ ತಿಳ್ಕೊಂಡು ರಾಜ ಹೇಳಿದ ಮಾತು ಅಂತಂದ್ರೆ ಆ ಪರಮಾತ್ಮ ಹೇಳಿದಾಗ ಹಾಗೆ ಅಂತ ತಿಳ್ಕೊಂಡು ರಾಜ ಪ್ರತ್ಯಕ್ಷ ದೇವತಾ ಅಂತ ತಿಳ್ಕೊಂಡು ಆಯ್ತು ಮಹಾಪ್ರಭು ಅಂತ ತಿಳ್ಕೊಂಡು
ಪ್ರಧಾನಮಂತ್ರಿ ರಾತ್ರಿಯ ಸಮಯ ಆ 8 ವರ್ಷದ ಬಾಲಕ ಮಲ್ಕೊಂಡಿರ್ತಕ್ಕಂಥ ಆ ಅರಮನೆಗೆ ಹೋಗ್ತಾನೆ. ಪಾಪ 8 ವರ್ಷದ ಬಾಲಕ ಗಾಢವಾಗಿರ್ತಕ್ಕಂಥ ನಿದ್ರೆ ಒಳಗೆ ಮುಳುಗಿ ಹೋಗಿರ್ತಾನೆ. ಅವನಿಗೆ ಎಚ್ಚರ ಆಗ್ಲಾರ್ದಂಗೆ ಪ್ರಧಾನಮಂತ್ರಿ ಅವನಿಗೆ ಹೆಗಲ ಮೇಲೆ ಹಾಕೊಂಡು, ಯಾರು ನುಡಿದರೂ ಕೂಡ ಕಾಣಬಾರದು ಅಂತ ತಿಳ್ಕೊಂಡು ಹೆಗಲ ಮೇಲೆ ಅವನನ್ನು ಹಾಕೊಂಡು ಕರಿ ಕಂಬಳಿಯನ್ನು ಹೊತ್ತುಕೊಂಡು ದೂರ 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 ಅರಣ್ಯದ ಕಡೆ ನಡೆದೇ ಬಿಟ್ಟ. ದೂರ ದೂರ ಅರಣ್ಯ ಕಡೆ ನಡೆದೇ ಬಿಟ್ಟ. ದಟ್ಟವಾಗಿರ್ತಕ್ಕಂಥ ಕಾಡು ಅರಣ್ಯ. ನಸುಕಿನ ಜಾವ ಬೆಳಗಿನ ಜಾವ 4-5 ಗಂಟೆ ಆಗಿತ್ತು. ಆ 8 ವರ್ಷದ ಬಾಲಕನಿಗೆ ಎಚ್ಚರ ಆಗ್ತದೆ. ಎಚ್ಚರಾಗಿ ನೋಡ್ತಾನೆ ಸುತ್ತಮುತ್ತ. ಎಲ್ಲಿ ನೋಡಿದರಲ್ಲಿ ಗಿಡ ಗಂಟಿಗಳು ಇರ್ತಾವೆ. ದಟ್ಟವಾಗಿರ್ತಕ್ಕಂಥ ಅರಣ್ಯ, ಕಾಡು. ಆ ಬಾಲಕ ಕೇಳ್ತಾನ ಪ್ರಧಾನಮಂತ್ರಿಗಳೇ ಏನಿದು? ನನ್ನನ್ನ ಈ ಕಾಡಿನೊಳಗೆ ಯಾಕೆ ಕರ್ಕೊಂಡು ಬಂದಿರಿ ಪ್ರಧಾನಮಂತ್ರಿಗಳೇ? ಅದು ಈ ಕತ್ತಲಿನೊಳಗೆ ಹೆಂಗೆ ಕರ್ಕೊಂಡು ಬಂದ್ರಿ? ಯಾವಾಗ ನನ್ನ ಹೊತ್ಕೊಂಡು ಬಂದ್ರಿ ಅಂತಕ್ಕಂಥದ್ದು ನನಗೆ ಗೊತ್ತಾಗಿಲ್ಲ. ಹೇಗೆ ಕರ್ಕೊಂಡು ಬಂದ್ರಿ ಪ್ರಧಾನಮಂತ್ರಿಗಳೇ ಅಂತ ಕೇಳ್ತಾನೆ ಆ 8 ವರ್ಷದ ಬಾಲಕ. ಅವಾಗ ಆ ಪ್ರಧಾನಮಂತ್ರಿ ವಿಚಾರ ಮಾಡ್ತಾನ, ಈ ಬಾಲಕನ ಸಾಯೋ ಗಳಿಗೆ ಕೊನೆಯದಾಗಿರ್ತಕ್ಕಂಥ ಗಳಿಗೆ ಅದ. ಇನ್ನೇನು ಸ್ವಲ್ಪ ಹೊತ್ತಿನೊಳಗ ಸತ್ತು ಹೋಗ್ಬಿಡ್ತಾನ. ಅದಕ್ಕ ನಿಜ ಹೇಳೋನು ಅಂತ ತಿಳ್ಕೊಂಡು ನಿನ್ನೆ ನಡೆದಿರ್ತಕ್ಕಂಥ ಎಲ್ಲ ವಿಚಾರವನ್ನ ಆ ಬಾಲಕನಿಗೆ ಹೇಳ್ತಾನೆ ಪ್ರಧಾನಮಂತ್ರಿ. ಆ ಬಾಲಕನಿಗೆ ಹೇಳ್ತಾನೆ. ಬಾಲಕ ವಿಚಾರವನ್ನ ಕೇಳಿ ನಗತಾನ. ನಿನ್ನನ್ನ ಸಾಯಿಸೋಕೆ ನಾ ಬಂದೀನಿ ಅಂತ ತಿಳ್ಕೊಂಡು ಪ್ರಧಾನಮಂತ್ರಿ ಹೇಳಿದಾಗೆ ಆ ಬಾಲಕ ನಗತಾನ. ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿ, ಮಾನವ ಆಗಿರಬಹುದು, ಒಂದಲ್ಲ ಒಂದು ದಿನ ಸಾಯಲೇಬೇಕು. ಆ ಬಾಲಕ ಹೇಳ್ತಾನೆ, ಪ್ರಧಾನಮಂತ್ರಿಗಳೇ, ನಾನು ಸಾವಿಗೆ ಹೆದರೋದಿಲ್ಲ. ಜಾತಸ್ಯ ಮರಣಂ ಧ್ರುವಣಂ. ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಆ ಪ್ರತಿಯೊಂದು ಮಾನವ ಅಂತಕ್ಕಂಥದ್ದು, ಜೀವ ರಾಶಿ ಅಂತಕ್ಕಂಥ ವೇಣದವಲ್ಲ, ಒಂದಲ್ಲ ಒಂದು ದಿನ ಸಾಯಲೇಬೇಕು ಅಂತ ಹೇಳ್ತಾನೆ ಆ ಬಾಲಕ. ಆದ್ರೆ ಆ ಸಾಯುವಂತ ಕೊನೆಯ ಗಳಿಗೆಯಲ್ಲಿ ಎಷ್ಟೇ ಕಟುಕನಾದ್ರೂ ಕೂಡ ನಿನ್ನ ಕೊನೆಯ ಆಸೆ ಏನು ಅಂತ ತಿಳ್ಕೊಂಡು ಕೇಳ್ತಾರೆ ಪ್ರಧಾನಮಂತ್ರಿಗಳೇ. ನನ್ನೊಂದು ಕೊನೆಯ ಆಸೆ ಇದೆ, ನೆರವೇರಿಸ್ತೀರಿ ಏನು? ಹೇಳು ಅಂತ ಹೇಳ್ತಾನೆ ಪ್ರಧಾನಮಂತ್ರಿ. ಅವಾಗ ಹೇಳ್ತಾನೆ ಬಾಲಕ, ಏನಿಲ್ಲ ಪ್ರಧಾನಮಂತ್ರಿಗಳೇ, ನಾನೊಂದು ಪತ್ರವನ್ನು ಬರೀತೀನಿ. ಆ ರಾಜನಾಗಿರ್ತಕ್ಕಂಥ ನನ್ನ ಚಿಕ್ಕಪ್ಪ ಮುಂಜರಾಜನಿಗೆ ಓದು, ಆ ಪತ್ರವನ್ನ ಓದು ತೋರಿಸಿರಿ ಸಾಕು. ಇದೇ ನನ್ನ ಕೊನೆಯ ಆಸೆ ತಿಳ್ಕೊಂಡು ಹೇಳ್ತಾನೆ. ಪತ್ರ ಬರೆಯುವುದಕ್ಕೆ ಅಲ್ಲೇ ಇರುವಂತ ಗಿಡದ ಎಲೆಗಳನ್ನ ಹರ್ಕೊಂಡು ಬರ್ತಾನೆ. ಅಲ್ಲೇ ಇರುವಂತ ಒಂದಿಷ್ಟು ಕಡ್ಡಿಗಳನ್ನ ತಗೊಂಡು ಬರ್ತಾನೆ. ಎಲ್ಲಾ ಬರಿತಾನ. ಅಪ್ಪ ಬಾ, ಇದಂತ ಪತ್ರ. ಆ ಪತ್ರದೊಳಗೆ ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ಮಾಂದ ತಾಚ ಮಹಿಪತಿ ಕೃತಯುಗ ಅಲಂಕಾರ ಭೂತೋಗತಃ. ಪೂರ್ವದಲ್ಲಿ ಪ್ರಪ್ರಥಮವಾಗಿ ಈ ಭೂಮಿಯನ್ನ ಆಳಿರ್ತಕ್ಕಂಥ ರಾಜ ಮಾಂಧಾತ ರಾಜ. ಪ್ರಪ್ರಥಮವಾಗಿ ಈ ಭೂಮಿಯನ್ನ ಆಳಿರ್ತಕ್ಕಂಥ ರಾಜ ಮಾಂಧಾತ ರಾಜ. ಆ ರಾಜನೂ ಕೂಡ 100 ವರ್ಷಗಳ ಕಾಲ ಈ ಭೂಮಿಯನ್ನ ಆಳಿ ಮಣ್ಣಾಗಿ ಹೋದ. ಅವ ಸತ್ತ ಹೋದ ಮೇಲೆ ಮತ್ತು ಒಂದಿಷ್ಟು ವರ್ಷಗಳ ಕಾಲ ಕಳೆದ ನಂತರ ಶೇತು ರೇಣ ಮಹೋದಯ ವಿರಚಿತ ಅಸೋ ದಶಾಂತಕ ತನ್ನ ಒಂದಿಷ್ಟು 100 ವರ್ಷಗಳ ಕಾಲ ಮುಗಿದ ಮೇಲೆ ಕೋಟಿಗಳಿಂದ ಸಮುದ್ರವನ್ನೇ ಸೇತುವೆ ಕಟ್ಟಿರ್ತಕ್ಕಂಥ ಶ್ರೀರಾಮಚಂದ್ರ, 10 ತಲೆಯ ರಾವಣನ ಕೊಂದಿರ್ತಕ್ಕಂಥ ಶ್ರೀರಾಮಚಂದ್ರನೂ ಕೂಡ ಒಂದಿಷ್ಟು ವರ್ಷಗಳ ಕಾಲ ಈ ಭೂಮಿಯನ್ನ ಆಳಿ ಅವನು ಕೂಡ ಮಣ್ಣಾಗಿ ಮಣ್ಣು ಹೋದ. ಅವನು
ಕೂಡ ಮಣ್ಣಾಗಿ ಹೋದ. ಅನ್ನೇ ಚಾಪಿ ಯುಧಿಷ್ಠಿರ ಪ್ರಭುಯತೋ ಯಾತೋ ದಿವಂಗೋಪತೆ. ಅವ ಆಗಿ ಹೋದ ಮೇಲೆ ಒಂದಿಷ್ಟು ವರ್ಷಗಳ ಕಾಲ ತನ್ನ 4 ಜನ ಅಣ್ಣ ತಮ್ಮಂದಿರೊಂದಿಗೆ ಧರ್ಮರಾಜ, ಭೀಮ, ನಕುಲ, ಸಹದೇವ ಅಂತಕ್ಕಂಥವ ಈ ಎಲ್ಲ ಭೂಮಿಯನ್ನ ಆಳಿ ಪಾಂಡವರ ಜೊತೆ ಯುದ್ಧವನ್ನ ಮಾಡಿ ಅವರು ಕೂಡ ಮಣ್ಣಾಗಿ ಹೋಗ್ಯಾರ. ಹೇ ನನ್ನ ಚಿಕ್ಕಪ್ಪನೇ, ಮುಂಜರಾಜನೇ, ನೀನು ಎಷ್ಟು ದಿನ ಈ ಭೂಮಿ ಮೇಲೆ ಬದುಕ್ತಿ, ನಾನು ನೋಡ್ತೀನಿ ಅಂತ ತಿಳ್ಕೊಂಡು ಆ ಪತ್ರದೊಳಗೆ ಬರ್ದಿತ್ತು. ಆ 8 ವರ್ಷದ ಬಾಲಕ ಆ ಪತ್ರದೊಳಗೆ ಬರ್ದಿತ್ತು. 8 ವರ್ಷದ ಬಾಲಕ. ಅಬ್ಬಬ್ಬಾ, ಇದೆಂತ ಪತ್ರ! ಈ ಸಣ್ಣ ವಯಸ್ಸಿನೊಳಗೆ ಇಂಥ ಜ್ಞಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ರಾಜನನ್ನ ನಾನು ಕೊಲ್ಲುವುದಕ್ಕೆ ಬಂದೇನೆ ಅಂತ ತಿಳ್ಕೊಂಡ ಪ್ರಧಾನಮಂತ್ರಿಯ ವಿಚಾರ ಮಾಡ್ತಾನೆ. ಈ ರಾಜ ಇದ್ದಪ್ಪ ಅಂತಂದ್ರೆ ಮುಂದೆ 18-20 ವರ್ಷ ಆದ ಮೇಲೆ ಆ ರಾಜನನ್ನ ಕೊಲ್ತಾನೋ ಬಿಡ್ತಾನೋ, ಕೊಂದ ಆ ಮಾತು ಬ್ಯಾರೆ. ಆದ್ರೆ ಇವನನ್ನ ಕೊಂದನಪ್ಪ ಅಂತಂದ್ರೆ ನನ್ನಷ್ಟ ಪಾಪಿನೇ ಯಾರು ಇಲ್ಲ ಅಂತ ತಿಳ್ಕೊಂಡು ಆ ರಾಜನನ್ನ ಅಲ್ಲೇ ಬಿಟ್ಟು ತನ್ನ ಮನೆಗೆ ಓಡಿ ಹೋಗ್ತಾನೆ. ಅಷ್ಟೇ ವಯಸ್ಸಿನ ತನ್ನ ಮಗನಾಗಿರ್ತಕ್ಕಂಥ ತನ್ನ ಮಗನನ್ನ ಕೊಂದು ರಾಜನಿಗೆ ಕುರುವನ್ನ ತೋರಿಸ್ತಾನಂತೆ. ಪ್ರಧಾನಮಂತ್ರಿ ರಾಜನಿಗೆ ಕುರುವನ್ನ ತೋರಿಸ್ತಾನಂತೆ. ಕಾರಣ ಆ ಒಂದು 4 ಸಾಲಿನ ಪದ್ಯದಲ್ಲಿ ಯಾವತ್ತು ಈ ಮಾನವ ಕುಲಕೋಟಿ ಅಂತಕ್ಕಂಥದ್ದು ಪ್ರಾರಂಭ ಆಗಿದೋ ಅಂದಿನಿಂದ ಇವತ್ತಿನವರೆಗೂ ಆ ನಿಜ ಸ್ವರೂಪವನ್ನ ಹೇಳಿಕೊಟ್ಟಿರ್ತಕ್ಕಂಥ ಆ 4 ಸಾಲಿನ ಪದ್ಯ ಉತ್ತರದ ಸ್ವಾರಸ್ಯ ಎಲ್ಲವೂ ಕೂಡ ಅದರಲ್ಲಿ ಆ 8 ವರ್ಷದ ಬಾಲಕ ಬರೆದಿದ್ದ. 8 ವರ್ಷದ ಬಾಲಕ ನೋಡ್ರಿ ಹೆಂಗದ. ಈ ಮನುಷ್ಯ ಅಂತಕ್ಕಂಥದ್ದು ಆಸೆಯನ್ನ ಪಡಬೇಕು, ಹೌದು. ಆದ್ರೆ ಈ ದುರಾಸೆ ಅಂತಕ್ಕಂಥದ್ದನ್ನ ಏನು ಪಡ್ತೀವಲ್ಲ, ಆಸೆ ದುಃಖಕ್ಕೆ ಮೂಲ ಅಂತ ತಿಳ್ಕೊಂಡಿರ್ತಾರೆ. ಆಸೆಕ್ಕಿಂತ ಹೆಚ್ಚು ಇವತ್ತಿನ ಪ್ರಪಂಚದೊಳಗೆ ಮನುಷ್ಯ ದುರಾಸೆ ಮೂಲಕ ಸ್ವಾರ್ಥದ ಪ್ರಪಂಚದಲ್ಲಿ ಬದುಕ್ತಾ ಇದ್ದೇವೆ. ನೀವು ಎಲ್ಲರೂ ಕೂಡ ಸ್ವಾರ್ಥದ ಪ್ರಪಂಚದಲ್ಲಿ. ನಾವೊಂದಿಷ್ಟು ಚಾನೋ ಹಾಲೋ ಅಥವಾ ಊಟನೋ ಏನೋ ಮಾಡ್ಬೇಕಾದ್ರೆ ಅದ್ರೊಳಗೆ ಏನೋ ಒಂದಿಷ್ಟು ಚಾದೊಳಗೆ ನಣ ಬಿತ್ತಪ್ಪ ಅಂತಂದ್ರೆ ಏನ್ ಮಾಡ್ತೀವಿ ತಮ್ಮ? ಏನ್ ಮಾಡ್ತೀವಿ? ಚಾ ಚೆಲ್ತೀವಲ್ಲ, ಹಾಲು ಕುಡಿಯಾಕತ್ತೀವಿ, ಅದ್ರೊಳಗೆ ಏನೋ ಒಂದಿಷ್ಟು ನೊಣ ಬಿತ್ತಪ್ಪ ಅಂತಂದ್ರೆ ಏನ್ ಮಾಡ್ತೀವಿ? ಅದನ್ನು ಚೆಲ್ತೀವಲ್ಲ. ಯಾಕೆ? ಆ ನೊಣವನ್ನ ನಾವು ಕುಡಿದಪ್ಪ ಅಂತಂದ್ರೆ ವಾಂತಿ ಬೇದಿ ಆಕತಿ ಅಂತ ತಿಳ್ಕೊಂಡು ಅದನ್ನ ಚೆಲ್ತೀವಿ. ಆದ್ರೆ ಈ ಮನುಷ್ಯನಂತಕ್ಕಂಥದ್ದು ನೊಣ ತಿಂದು ಯಾವುದು ಬದುಕ್ತದ್ರಿ? ನೊಣ ತಿಂದು ಯಾವುದನ್ನ ಬದುಕ್ತದ? ಹಲ್ಲೆಲ್ಲ. ನೊಣ ತಿಂದ ಹಲ್ಲಿ ಬದುಕ್ತದ. ಹಲ್ಲಿಯನ್ನ ಯಾವ್ದು ತಿಂತದ? ಹಲ್ಲಿ ಯಾವ್ದು ತಿಂತದ್ರಿ? ಹಲ್ಲಿಯನ್ನ ಹಾವು ತಿಂದು ಬದುಕ್ತದ. ಹಾವನ್ನ ಯಾವ ತಿಂತದ? ಕೋಳಿ ತಿಂದು ಬದುಕ್ತದ. ನೊಣವನ್ನ ಹಲ್ಲಿ ತಿಂದು ಬದುಕ್ತದ. ಹಲ್ಲಿಯನ್ನ ಯಾವ ತಿಂತದವ? ಹಲ್ಲಿಯನ್ನ ಹಾವು ತಿಂದು ಬದುಕ್ತದ. ಹಾವನ್ನ ಕೋಳಿ ತಿಂದು ಬದುಕ್ತದ. ಆ ಕೋಳಿಯನ್ನ ತಿಂದು ಬದುಕೋ ಯಾರ? ಹೇಳೋದ ಬೇಡ. ಅಷ್ಟ ಈ ಒಂದು ಪ್ರಪಂಚದೊಳಗೆ ಮನುಷ್ಯ ಅಂತಕ್ಕಂಥವ ವಿಷಕಾರಿಯಾಗ್ಬಿಟ್ಟಾನ ಈ ಪ್ರಪಂಚದೊಳಗೆ ಮನುಷ್ಯ ಅಂತಕ್ಕಂಥವ. ಅದಕ್ಕೆ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ಕಚ್ಚಿ ವಿಷವೇರಿಸುವ ಹಾವೇ ಕಚ್ಚದೇ ವಿಷವೇರಿಸುವ ಮನುಷ್ಯನಿದ್ದಾನೆ ಎಚ್ಚರಿಕೆ. ಕಡಿದು ತಿನ್ನುವ ಹುಲಿ ಕಡಿಯದೇ ಸಾಯಿಸುವಂತ ಮನುಷ್ಯನಿದ್ದಾನೆ ಎಚ್ಚರಿಕೆ. ಜಗತ್ತಿನ ಒಡೆಯರಾಗಿರ್ತಕ್ಕಂಥ ಆ ಪಾರ್ವತಿ ಪರಮೇಶ್ವರರು ಕುಳಿತುಕೊಂಡಿರ್ತಾರೆ, ಆಸೀನರಾಗಿರ್ತಾರೆ. ಹೇಗಿದ್ರು ಪಾರ್ವತಿ ಪರಮೇಶ್ವರರು? ಕವಿರತ್ನ ಕಾಳಿದಾಸನ ಬಾಯಲ್ಲೇ ಕೇಳಬೇಕು. ಆ ಪಾರ್ವತಿ ಪರಮೇಶ್ವರರು ಅನ್ಯೋನ್ಯವಾಗಿ ಯಾವ ರೀತಿ ಇದ್ರು ಅಂತ ತಿಳ್ಕೊಂಡು, ವಾಗರ್ತ ಇವ ಸಂಪೃತ್ತೋ ವಾಗರ್ತ ಪ್ರತಿಪತ್ತಯೇ ಜಗತ್ತೋ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ಆ ಕವಿರತ್ನ ಕಾಳಿದಾಸನ ಬಾಯಲ್ಲೇ ಕೇಳಬೇಕು. ಹೇಗೆ ಶಬ್ದ ಬಿಟ್ಟು ಅರ್ಥ ಇಲ್ಲ, ಅರ್ಥ ಬಿಟ್ಟು ಶಬ್ದವಿಲ್ಲವೋ ಹಾಗೆ ಶಿವನ ಬಿಟ್ಟು ಪಾರ್ವತಿ ಇಲ್ಲ, ಪಾರ್ವತಿಯನ್ನು ಬಿಟ್ಟು ಶಿವನಿಲ್ಲ. ಬಹಳ ಅನ್ಯೋನ್ಯವಾಗಿ ಆ ಶಿವ ಮತ್ತು ಪಾರ್ವತಿಯರು ಇದ್ದರು ಕೈಲಾಸದೊಳಗ. ಆ ಜ್ಞಾನ ಮಂಟಪದೊಳಗ
ಕೈಲಾಸದೊಳಗೆ ಶಿವ ಮತ್ತು ಪಾರ್ವತಿಯರು ಬಹಳ ಅನ್ಯೋನ್ಯವಾಗಿದ್ರು. ಅಷ್ಟೇ ಯಾಕ ನಮ್ಮ ಮನೆ ಒಳಗೆ ಇಂದ ಫೋಟೋದೊಳಗೆ ನೋಡಿವಲ್ವ, ಪರಮಾತ್ಮನ ಎಡಗಡೆಯ ಮೇಲೆ ಪಾರ್ವತಿ ಕುಂತಿರ್ತಾಳ, ಗಣಪ ಷಣ್ಮುಖ ಮುಂದೆ ನವಿಲಿ ಇರ್ತದ. ಆ ಎಲ್ಲವನ್ನು ಕೂಡ ನಾವು ನೋಡಿವಲ್ಲ. ಎಡೆತೊಡೆಯ ಮೇಲೆ ಪಾರ್ವತಿ ಕುಂತಿರ್ತಾಳ. ಅಷ್ಟೇ ಅಲ್ಲದೆ ಪರಮಾತ್ಮನ ಒಂದು ಅರ್ಧ ಭಾಗ ಬಲಭಾಗವನ್ನ ಪರಮಾತ್ಮ ಇದ್ರೆ ತನ್ನ ಎದೆಯ ಭಾಗವನ್ನ ಪಾರ್ವತಿಗೆ ಕೊಟ್ಟಿರ್ತಾನಲ್ಲ ಪರಮಾತ್ಮ, ಅರ್ಧ ನಾರೀಶ್ವರ ಅಂತ ಕರೀತಾನಲ್ಲ, ಹೃದಯ ಭಾಗವನ್ನ ಕೊಟ್ಟಿರ್ತಾನೆ. ಅದಕ್ಕೆ ಷಷ್ಠಿ ವಿಶಿಷ್ಟಾದ್ವೈತದೊಳಗೆ ಹೇಳ್ತಾರೆ, ನಮ್ಮ ಶಿವಭಕ್ತರ ತತ್ವದಲ್ಲಿ ಹೇಳ್ತಾರೆ, ಹೆಣ್ಣಿಗೆ ತನ್ನ ಅರ್ಧ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥ ಪರಮಾತ್ಮ ಯಾವುದೇ ಒಂದು ಭೇದ ಭಾವವನ್ನ ಮಾಡಿಲ್ಲ. ನಾನು ಎಷ್ಟು ಶ್ರೇಷ್ಠನೇ, ಆ ಶಕ್ತಿನೂ ಕೂಡ, ಆ ಪರಮೇಶ್ವರ, ಆ ಪಾರ್ವತಿನೂ ಕೂಡ ಅಷ್ಟೇ ಶ್ರೇಷ್ಠ ಅಂತ ತಿಳ್ಕೊಂಡು ಪರಮಾತ್ಮ ಹೇಳ್ತಾನೆ. ಯಾವುದೇ ಒಂದು ಭೇದ ಭಾವವನ್ನ ಮಾಡಲಿಲ್ಲ. ಕವಿ ಎಷ್ಟು ಚಂದ ಬರೀತಾನಪ್ಪ ಅಂತಂದ್ರೆ, ಆ ಕೈಲಾಸದೊಳಗಿರ್ತಕ್ಕಂಥ ಆ ಜ್ಞಾನ ಮಂಟಪದ ಮೇಲೆ ಕುಳಿತಿರ್ತಕ್ಕಂಥ ಆ ಶಿವ ಪಾರ್ವತಿಯರ ಕುಟುಂಬದ ಬಗ್ಗೆ ವರ್ಣನೆಯನ್ನ ಮಾಡ್ತಾನೆ ಬಹಳ ಚಂದ. ನಮ್ಮನೆಯೊಳಗೂ ಕೂಡ ಇರ್ತೀವಲ್ವ, ಗಂಡ ಹೆಂಡತಿ ಮಕ್ಕಳು ಇರ್ತೀವಲ್ಲ, ಹಂಗ ಆ ಕೈಲಾಸದೊಳಗೂ ಕೂಡ ಜ್ಞಾನ ಮಂಟಪ ಹೇಗೆ ಪರಮಾತ್ಮ ಹೆಂಗ ನಮ್ಮ ಮಣಿತನದೊಳಗ ಗಂಡ ಹೆಂಡತಿ ಮಕ್ಕಳು ಹೆಂಗ ನಮ್ದೊಂದು ತುಂಬ ಒಂದು ಸಂಸಾರ ಇರ್ತದಲ್ಲ, ಹಾಗೆ ಕೈಲಾಸದೊಳಗೂ ಕೂಡ ಪರಮಾತ್ಮನ ಒಂದು ತುಂಬ ಕುಟುಂಬದ ಬಗ್ಗೆ ಕವಿ ವರ್ಣನೆಯನ್ನ ಮಾಡ್ತಾನೆ ಕೈಲಾಸದೊಳಗ. ಇಂಥ ಕೈಲಾಸದೊಳಗೆ ಜ್ಞಾನ ಮಂಟಪದೊಳಗ ಕೂರ್ತಿರ್ತಾರೆ. ಪಾರ್ವತಿ ಎಡತೊಡೆಯ ಮೇಲೆ ಗಣಪ ಷಣ್ಮುಖ, ಎಡಬಲ ಛತ್ರ ಚಾಮರ, ಪಾದುಕೆ ರನ್ನ ಗಡಿಗೆಯರು, ರುದ್ರ ಕನ್ಯೆಯರು, ಎದುರುಗಡೆ ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ರುದ್ರ ಇವರೆಲ್ಲರೂ ಕೂಡ ಎದುರುಗಡೆ ಕೂತಿರ್ತಾರೆ. ಪಕ್ಕದಲ್ಲಿ ಸರಸ್ವತಿ ಲಕ್ಷ್ಮಿ ಕಾಳಿ, ಇಂದ್ರನ ಹೆಂಡತಿ ಆಗಿರ್ತಕ್ಕಂಥ ಇಂದ್ರಾಣಿ, ಎದುರುಗಡೆ ಪಕ್ಕದಲ್ಲಿ ಸರಸ್ವತಿ ಲಕ್ಷ್ಮಿ ಕಾಳಿ, ಇಂದ್ರನ ರಾಣಿಯಾಗಿರ್ತಕ್ಕಂಥ ಇಂದ್ರಾಣಿ, ವೀರಭದ್ರ ನಂದಿ ಭೃಂಗಿ ಭೂತಗಂಧ ಪ್ರೇತಗಣ ಪಿಶಾಚರು ಗಂಧರ್ವ ಕಿಮ್ಮ ಪುರುಷರು ಅತ್ರಿ ಭರದ್ವಾಜ ವಿಶ್ವಾಮಿತ್ರ ಮುಂತಾದ ಋಷಿ ಮುನಿಗಳು ಆ ಕೈಲಾಸ ಮಂಟಪದೊಳಗ ನೋಡ್ರಿ ಹೆಂಗೆ ಹೇಳ್ತಾರ. ಅಷ್ಟೇ ಅಲ್ಲದೆ ರಾಜಯೋಗಿಗಳು, ಹಠಯೋಗಿಗಳು, ಮಂತ್ರಯೋಗಿಗಳು, ಶಿವಯೋಗಿಗಳು ಅಂತಕ್ಕಂಥವರು ಆ ಕೈಲಾಸ ಮಂಟಪ ಶಿವನ ಮುಂದೆ ಇಷ್ಟೆಲ್ಲ ಸಭೆ ನೆರವೇರ್ತದ. ಸರಸ್ವತಿ ಆನಂದದಿಂದ ವೀಣೆಯನ್ನ ನುಡಿಸ್ತಾಳ, ನಂದಿ ಆನಂದದಿಂದ ಮದ್ದಲೆಯನ್ನ ಬಾರಿಸ್ತಿರ್ತಾನ, ಭೃಂಗಿ ಆನಂದದಿಂದ ತನ್ನ 3 ಕಾಲುಗಳಿಂದ ನೃತ್ಯ ಮಾಡ್ತಿರ್ತಾನೆ. ಆನಂದದಿಂದ ಸಂಗೀತಮಯವಾಗಿ ಕೂಡಿರ್ತಕ್ಕಂಥ ಆ ಕೈಲಾಸ ಮಂಟಪ ಆನಂದದಿಂದ ನೋಡ್ಬೇಕು. ಆ ಒಂದು ಕೈಲಾಸ ಮಂಟಪವನ್ನ ನೋಡೋದಕ್ಕೆ 2 ಕಣ್ಣು ಕೂಡ ಸಾಲೋದಿಲ್ಲ, ನೋಡ್ಬೇಕು. ದೇವಾನುದೇವತೆಗಳು ಇರ್ತಾರೆ, ನೃತ್ಯ ನಡೆದಿರ್ತದ, ಸಂಗೀತ ಇರ್ತದ, ಹಠಯೋಗಿಗಳು, ರಾಜಯೋಗಿಗಳು, ಶಿವಯೋಗಿಗಳು, ಬಹಳಷ್ಟು ಋಷಿಮುನಿಗಳು ಎಲ್ಲರೂ ಕೂಡ ಆ ಕೈಲಾಸ ಮಂಟಪದೊಳಗ ಜ್ಞಾನ ಮಂಟಪದ ಮೇಲೆ ಆ ಪಾರ್ವತಿ ಪರಮೇಶ್ವರ ಅಂತಕ್ಕಂಥವ್ರ ಮೇಲೆ ಕೂತಿರ್ತಾರೆ. ಎಡತೊಡೆಯ ಮೇಲೆ ಪಾರ್ವತಿ ಇರ್ತಾಳ, ತಲೆ ಮೇಲೆ ಗಂಗೆ ಇರ್ತಾಳ. ಆ ಪಾರ್ವತಿಯ ತೊಡೆ ಮೇಲೆ ಗಣಪ ಇರ್ತಾನೆ, ಬಲಗಡೆ ಷಣ್ಮುಖ ಇರ್ತಾನೆ, ಗಣಪತಿ ವಾಹನ ಇಲಿ ಇರ್ತದ, ಪಾರ್ವತಿ ವಾಹನ ಕೂಡ ಇರ್ತದ. ಪರಮಾತ್ಮನ ವಾಹನ ನಂದಿಯು ಕೂಡ ಎದುರುಗಡೆ ಇರ್ತದ. ಹೀಗೆ ಆನಂದದಿಂದ ಪರಮಾತ್ಮ ಆ ಸಂಗೀತವನ್ನ ಕೇಳುವಂತ ಸಂದರ್ಭದೊಳಗೆ ಒಬ್ಬ ಮಹಾತ್ಮನ ಆಗಮನ ಆಗ್ತದೆ. ನಾರಾಯಣ ನಾರಾಯಣ ನಾರಾಯಣ, ನಾರದನ ಆಗಮನ ಆಗ್ತದೆ. ಆ ಎಲ್ಲ ಕೈಲಾಸ ಮಂಟಪದೊಳಗೆ ನೋಡಿ ನಾರದ
ಕೈ ಮುಗಿದು ಪರಮಾತ್ಮನಿಗೆ ಭಕ್ತಿಯಿಂದ ಕೇಳ್ತಾನೆ. ಪರಮಾತ್ಮ ಭಗವಂತ ಏನೋ ಆನಂದದಿಂದ ದೇವಾನು ದೇವತೆಗಳ ಜೊತೆಗೆ ಈ ಕೈಲಾಸ ಮಂಟಪದೊಳಗ ವಿರಾಜಮಾನ ಆಗಿಯಲ್ಲ. ಅಲ್ಲಿ ನೋಡಿ ಕೆಳಗೆ ಭೂಲೋಕದತ್ತ ನೋಡು, ಎಲ್ಲಿ ಯಾವ ಜಾಗದಲ್ಲಿ ಯಾವ ಸಂದರ್ಭದಲ್ಲಿ ಭೂಲೋಕದೊಳಗೆ ಅಧರ್ಮ, ಅನ್ಯಾಯ, ಅತ್ಯಾಚಾರ, ಭಕ್ತಿ, ಶ್ರದ್ಧೆ ಅಂತಕ್ಕಂಥದ್ದು ಕಡಿಮೆ ಆಗ್ತದ. ಆ ಕಡಿಮೆ ಆಗುವಂತ ಸಂದರ್ಭದೊಳಗ ನೀನು ಮತ್ತೆ ಹುಟ್ಟಿ ಆ ಭೂಲೋಕಕ್ಕೆ ಕಲ್ಯಾಣವನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿದ್ದಿ. ಆದ್ರೆ ಯಾವ ದೇಶ, ಯಾವ ನಾಡು ಅತಿಥಿ ದೇವೋ ಭವ, ಮಾತೃ ದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ತಿಳ್ಕೊಂಡು ಯಾವ ನಾಡು, ಯಾವ ದೇಶ ಇಡೀ ಜಗತ್ತಿಗೆ ಸಾರಿರ್ತದಲ್ಲ, ಆ ಒಂದು ಭೂಮಿ ಒಳಗ ಅಧರ್ಮ ಅಂತಕ್ಕಂಥದ್ದು, ಅನ್ಯಾಯ ಅಂತಕ್ಕಂಥದ್ದು ಹೆಚ್ಚಾಗಿ ಹೋಗ್ಬಿಟ್ಟದ. ಕರ್ಮ ಅಂತಕ್ಕಂಥದ್ದು ಬಹಳ ನಡೆಯಕತ್ತದ. ಹೇ ಪರಮಾತ್ಮ, ಕಣ್ಣು ತೆಗೆದು ಒಂದ್ ಸ್ವಲ್ಪ ನೋಡು ಭೂಲೋಕವನ್ನ. ನಾರದ ಪರಮಾತ್ಮನಿಗೆ ಹೇಳ್ತಾನೆ. ನಾರದ ಪರಮಾತ್ಮನಿಗೆ, ನೀನು ಹೇಳಿರ್ತಕ್ಕಂಥ ಮಂತ್ರವನ್ನೇ ನಾನು ನಿನಗೆ ಹೇಳಾಕತ್ತೀನಿ. ಭೂಲೋಕದೊಳಗ ಅನ್ಯಾಯ, ಅಧರ್ಮ, ಅತ್ಯಾಚಾರ ಅಂತಕ್ಕಂಥದ್ದು, ಕರ್ಮ ಅಂತಕ್ಕಂಥದ್ದು ಹೆಚ್ಚಾಗಿ ಹೋಗ್ಬಿಟ್ಟದ. ಪರಮಾತ್ಮ, ನೀನು ಹೇಳಿರ್ತಕ್ಕಂಥ ಮಂತ್ರ ಯಾವುದು? ಯಾವ ಜಾಗದೊಳಗ, ಯಾವ ಸಂದರ್ಭದೊಳಗ, ಯಾವ ಸಮಯದೊಳಗ ಅಧರ್ಮ ಅಂತಕ್ಕಂಥದ್ದು ಹೆಚ್ಚಾಗ್ತದ, ಕರ್ಮ ಅಂತಕ್ಕಂಥದ್ದು ಹೆಚ್ಚಾಗ್ತದ, ಅಲ್ಲಿ ನಾನು ಹುಟ್ಟಿ ಮತ್ತೆ ಭೂಲೋಕವನ್ನ ಕಲ್ಯಾಣವನ್ನ ಮಾಡ್ತೀನಿ ಅಂತ ತಿಳ್ಕೊಂಡು ನೀನು ಹೇಳಿರ್ತಕ್ಕಂಥ ಮಂತ್ರ, ಅದನ್ನೇ ನಾನು ನಿನಗೆ ಹೇಳಾಕತ್ತೀನಿ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತು ಭೂತಲೆ ಯದಾ ತಥೇ ತರೋಯಂ ಗಣೇಶಾನ ಮೈತಲೆ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತು ಭೂಪತೆ, ನೀನು ಹೇಳಿರ್ತಕ್ಕಂಥ ಮಂತ್ರವನ್ನೇ ನಾನು ನಿನಗೆ ಹೇಳಾಕತ್ತೀನಿ. ಹೇ ಪರಮಾತ್ಮ, ಒಂದಿಷ್ಟು ನೋಡು, ಭೂಲೋಕದತ್ತ ನೋಡು, ಅಧರ್ಮ ಅಂತಕ್ಕಂಥದ್ದು ಹೆಚ್ಚಾಗಿ ಬಿಟ್ಟದ. ನಿನ್ನ ಆಗಮನ ಭೂಮಿಗೆ ಬೇಕಾಗ್ಯದ. ಆ ಭೂಮಿ ಒಳಗೆ ನಿನ್ನ ಆಗಮನ ಬೇಕಾಗ್ಯದ. ಒಂದಿಷ್ಟು ನೋಡು ಅಂತ ತಿಳ್ಕೊಂಡು ನಾರದ ಪರಮಾತ್ಮನಿಗೆ ಹೇಳ್ತಾನೆ. ಶಿವ ಹೇಳ್ತಾನೆ, ಹೌದು ನಾರದ, ಭೂಲೋಕದಲ್ಲಿ ಯಾವಾಗ ಧರ್ಮ ಹಾಳಾಗ್ತದ, ಕರ್ಮ ಅಂತಕ್ಕಂಥದ್ದು ಹೆಚ್ಚಾಗ್ತದ, ವಂಚನೆ ಅಂತಕ್ಕಂಥದ್ದು ಹೆಚ್ಚಾಗ್ತದ, ಅವಾಗ ನಾನು ಭೂಲೋಕಕ್ಕೆ ಹೋಗಿ ಧರ್ಮವನ್ನ ಸ್ಥಾಪನೆ ಮಾಡ್ತೀನಿ ಅಂತ ತಿಳ್ಕೊಂಡು ನಾನು ಹೇಳಿದ್ದು ಖರೆ. ಆದ್ರೆ ಆ ಭೂಲೋಕದಲ್ಲಿ ಧರ್ಮವನ್ನ ಸ್ಥಾಪನೆ ಮಾಡಬೇಕಾದ್ರೆ ಆ ವ್ಯಕ್ತಿಗೆ ತಾಳ್ಮೆ ಅಂತಕ್ಕಂಥದ್ದು, ಸಹನಶೀಲತೆ ಅಂತಕ್ಕಂಥದ್ದು ಬೇಕು. ನಾನು ಉಗ್ರ ಅವತಾರಿ. ಯಾವ ವ್ಯಕ್ತಿಗೆ ಭೂಲೋಕಕ್ಕೆ ಹೋಗಿ ಧರ್ಮವನ್ನ ಕಲ್ಯಾಣವನ್ನ ಮಾಡಬೇಕು, ಧರ್ಮವನ್ನ ಸ್ಥಾಪನೆಯನ್ನ ಮಾಡಬೇಕು ಅಂತ ತಿಳ್ಕೊಂಡು ಒಬ್ಬ ವ್ಯಕ್ತಿಗೆ ಸಹನೆ ಅಂತಕ್ಕಂಥದ್ದು, ತಾಳ್ಮೆ ಅಂತಕ್ಕಂಥದ್ದು, ಸಹನಶೀಲತೆ ಅಂತಕ್ಕಂಥದ್ದು ಬೇಕು. ಆದ್ರೆ ನನಗ ಉಗ್ರ ಸ್ವರೂಪಿ, ನನ್ನಷ್ಟೇ ಸರ್ವ ಶ್ರೇಷ್ಠ ಆಗಿರ್ತಕ್ಕಂಥ, ನನ್ನಷ್ಟೇ ಪ್ರತಿರೂಪ ಆಗಿರ್ತಕ್ಕಂಥ ಈ ಕೈಲಾಸದೊಳಗ ನನ್ನಷ್ಟೇ, ನನ್ನ ಸರಿಸಮಾನವೇ, ನನ್ನ ಪ್ರತಿರೂಪವೇ ಆಗಿರ್ತಕ್ಕಂಥ ನಂದೀಶ ಬಸವಣ್ಣ. ನಂದೀಶ ಅಂದ್ರೆ ಗೊತ್ತಲ್ಲ, ಬಸವಣ್ಣ. ಯಾವಾಗಲೂ ಕೂಡ ಪರಮಾತ್ಮನ ಮುಂದೆ ಸದಾವಕಾಲ ಇರ್ತಕ್ಕಂಥ ನಂದೀಶ. ನೋಡಿರಲ್ವ, ಎಲ್ಲಾರು ರೈತರೇ ಅದೀರಿ, ನಿಮ್ಮ ಮನೆ ಒಳಗೆ ಬಸವಣ್ಣ ಅದಾವಲ್ಲ, ಎತ್ತುಗಳದಾವಲ್ಲ. ಪರಮಾತ್ಮ ಹೇಳ್ತಾರೆ ನಾರದನಿಗೆ, ನಾರದರೆ ಹೊಂಟದ, ಅಲ್ಲಿ ಕರ್ಮ ಹೆಚ್ಚಾಗ್ಯದ, ಹೌದು. ಆದ್ರೆ ಆ ಜಗತ್ತನ್ನ, ಆ ಧರ್ಮವನ್ನ ಸ್ಥಾಪನೆಯನ್ನ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಸಹನೆ ಬೇಕು. ಆ ಸಹನೆ ಅಂತಕ್ಕಂಥದ್ದು ನಮ್ಮ ನಂದೀಶನಿಗೆ ಅದ. ಸತ್ಯ ಸಾಕಾರದ ಮೂರ್ತಿ ನಂದೀಶ. ಸಹನಶೀಲತೆಯ ಇನ್ನೊಂದು ಮೂರ್ತಿ ನಂದೀಶ ಅಂತ ಹೇಳ್ತಾರೆ. ನಂದೀಶನಿಂದಲೇ ಮಾತ್ರ, ಆ ಬಸವನಿಂದಲೇ ಮಾತ್ರ ಈ ಭೂ ಕೈಲಾಸ ಉದ್ಧಾರ ಸಾಧ್ಯ ಅಂತ ತಿಳ್ಕೊಂಡ ಪರಮಾತ್ಮ ನಾರದನಿಗೆ ಹೇಳ್ತಾನೆ.
ಪರಮಾತ್ಮ ನಾರದನಿಗೆ ಹೇಳ್ತಾನೆ, ಆ ನಂದಿಯಿಂದ ಮಾತ್ರ ಈ ಭೂ ಕೈಲಾಸ ಕಲ್ಯಾಣವಾಗ್ತದ ಅಂತ ತಿಳ್ಕೊಂಡು ಹೇಳ್ತಾನೆ. ನಂದೀಶ ಮುಂದೆ ಇರ್ತಾನ, ಕೈ ಮುಗಿದು ಭಕ್ತಿಯಿಂದ, ಅಯ್ಯ ಪರಮಾತ್ಮ, ನಾನು ನಿನ್ನ ಪಾದ ಸೇವಕ, ನಿನ್ನನ್ನು ಬಿಟ್ಟು ಹೇಗೆ ನಾನು ಭೂಮಿಗೆ ಹೋಗಲಿ, ನಿನ್ನನ್ನು ಬಿಟ್ಟು ಹೇಗೆ ನಾನು ಭೂಲೋಕಕ್ಕೆ ಹೋಗಲಿ, ನಾನು ನಿನ್ನ ಪಾದ ಸೇವಕ, ಸದಾಕಾಲ ನಾನು ನಿನ್ನ ಹತ್ತಿರನೇ ಇರಬೇಕು, ಯಾವಾಗಲೂ ಕೂಡ ನಾನು ನಿನ್ನನ್ನು ನೋಡುತ್ತಲೇ ಇರಬೇಕು ಅಂತ ತಿಳ್ಕೊಂಡು ಬಯಸ್ತಿರ್ತಕ್ಕಂಥವನು ನಾನು ಪರಮಾತ್ಮ. ನಾನು ಹೇಗೆ ಭೂಮಿಗೆ ಹೋಗಲಿ, ನಾರದ ಹೇಳಿದ ಹಾಗೆ ಭೂಲೋಕದಲ್ಲಿ ಕರ್ಮ ಅಂತಕ್ಕಂಥದ್ದು ಹೆಚ್ಚಾಗ್ಯದ, ನಾನು ಹೆಂಗ ಭೂಮಿಗೆ ಹೋಗ್ಲಪ್ಪ ಪರಮಾತ್ಮ ಅಂತ ತಿಳ್ಕೊಂಡ ನಂದಿ ನಮ್ರತೆಯಿಂದ ಭಗವಂತನಲ್ಲಿ ವಿನಂತಿಯನ್ನು ಮಾಡ್ಕೊತಿರ್ತಾನೆ. ಪರಮಾತ್ಮ ಹೇಳ್ತಾನೆ, ನಂದೀಶ ನಡೆಯಯ್ಯ ನಡೆ ಮಗನೇ, ಪಡವೆಗೆ ಅಧಿಪತಿಯಾಗಿ ಬಾಳೆನ್ನ ಬಸವ. ನಂದಿ, ನೀ ಬರೇ ಸಾಮಾನ್ಯವಾಗಿ ನಂದಿಯಾಗಿ ಹೋಗ್ಬೇಡ, ಆ ಪಡವೆಗೆ ಅಂದ್ರೆ ಆ ಭೂಲೋಕಕ್ಕೆ ನಿನಗೆ ಆ ಭೂಲೋಕದ ಅಧಿಪತಿಯಾಗಿ ಆ ಭೂಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ನಿನ್ನನ್ನ ಜಗದ್ಗುರು ಅಂತ ಕರೀತಾರೆ, ಬಸವಣ್ಣ ಅಂತ ಕರೀತಾರೆ, ಜಗಜ್ಯೋತಿ ಬಸವಣ್ಣ ಅಂತ ಕರೀತಾರೆ, ವಿಶ್ವಗುರು ಅಂತ ಕರೀತಾರೆ. ಹಾಗೆ ಕರೆಯುವಂತ ಕೆಲಸ, ಆ ಕಲ್ಯಾಣ ನಿನ್ನಿಂದ ಉದ್ಧಾರ ಮಾತ್ರ ಸಾಧ್ಯ, ನೀ ನಡೆ ಅಂತ ತಿಳ್ಕೊಂಡು ಪರಮಾತ್ಮ ನಂದಿಗೆ ಹೇಳ್ತಾನೆ. ನೋಡ್ರಿ ಹೆಂಗೆ ಹೇಳ್ತಾನೆ ಪರಮಾತ್ಮ ನಂದಿಗೆ. ಅಯ್ಯ ಪರಮಾತ್ಮ, ನಂದಿ ಹೇಳ್ತಾನೆ, ಅಯ್ಯ ಪರಮಾತ್ಮ ಭಗವಂತ, ನಿನ್ನನ್ನು ಬಿಟ್ಟು ಇರೋದು ಹೇಗೆ ಸಾಧ್ಯ, ನಿನ್ನನ್ನು ಹೇಗೆ ನಾ ಬಿಟ್ಟಿರಲಿ, ನಿನ್ನನ್ನ ಬಿಟ್ಟು ಇರೋದು ಹೇಗೆ ಸಾಧ್ಯ ಪರಮಾತ್ಮ, ನನ್ನಿಂದ ಆಗದು ಅಂತ ತಿಳ್ಕೊಂಡು ಹೇಳ್ತಾನೆ. ಏ ನಂದೀಶ, ನನಗೂ ಕೂಡ ನಿನ್ನನ್ನು ಬಿಟ್ಟಿರೋಕ್ ಆಗೋದಿಲ್ಲಪ್ಪ, ನಿನಗಷ್ಟೇ ಅಲ್ಲ ನನಗೂ ಕೂಡ ನಿನ್ನನ್ನ ಬಿಟ್ಟಿರೋದಂತಂದ್ರ ನನಗೇನು ಸಂತೋಷ ಏನಿಲ್ಲ. ಆದ್ರ ಈ ಭೂಲೋಕದೊಳಗ ಧರ್ಮ ಕೆಟ್ಟದ, ಧರ್ಮ ಹಾಳಾಗಿ ಹೋಗ್ಯದ, ಧರ್ಮ ಅಂತಕ್ಕಂಥದ್ದು ಹೆಚ್ಚಾಗಿ ಹೋಗ್ಬಿಟ್ಟದ. ಆದ್ರ ಆ ಭೂಲೋಕದೊಳಗ ಧರ್ಮ ಅಂತಕ್ಕಂಥದ್ದು ಸ್ಥಾಪನೆ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ, ಆ ಭೂಲೋಕ ಅಂತಕ್ಕಂಥದ್ದು ಕಲ್ಯಾಣವಾಗ್ಬೇಕಾಗಿತ್ತಪ್ಪ ಅಂತಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ನಂದೀಶ, ನನಗೂ ಕೂಡ ನಿನ್ನನ್ನು ಬಿಟ್ಟಿರೋಕ್ ಆಗೋದಿಲ್ಲಪ್ಪ. ದೇಹ ಎರಡಾದ್ರೂ ಕೂಡ ನಾವಿಬ್ಬರು ಕೂಡ ಒಂದೇ, ದೇಹ ಎರಡಾದ್ರೂ ಕೂಡ ನೀವಿಬ್ಬರು ಒಂದೇ. ನಾನು ಆಗಾಗ ನಿನಗೆ ಗುರುಲಿಂಗ ಜಂಗಮರ ಸ್ವರೂಪದೊಳಗ ನಿನಗೆ ಆಗಿ, ಆಗಾಗ ನಿನಗೆ ಗುರುಲಿಂಗ ಜಂಗಮರ ರೂಪದೊಳಗೆ ನಿನಗೆ ಆಗಾಗ ದರ್ಶನವನ್ನ ಕೊಡ್ತೀನಿ. ನಡೆ ನಂದೀಶ, ಭೂಲೋಕಕ್ಕೆ ಹೋಗಿ ಇರುವಂತ ಎಲ್ಲ ಅಧರ್ಮವನ್ನ ಕೀಳಾಕಿ, ಭೇದ ಭಾವವನ್ನ ತೆಗೆದು, ನಾನು ನಂದು ನನ್ನದು ದೊಡ್ಡದು ಅಂತಕ್ಕಂಥ ಎಲ್ಲ ಅಧರ್ಮವನ್ನ ತೆಗೆದುಹಾಕಿ ಧರ್ಮವನ್ನ ಸ್ಥಾಪನೆಯನ್ನ ಮಾಡು. ಭೂಲೋಕದಲ್ಲಿ ನಡೆಯುವಂತ ಎಲ್ಲ ಕೆಟ್ಟ ಕೆಲಸಗಳನ್ನ, ಭೂಲೋಕದಲ್ಲಿ ನಡೆಯುವಂತ ಎಲ್ಲ ಅಧರ್ಮದ ಹಾದಿಗಳನ್ನ, ಅಲ್ಲಿ ಭಕ್ತಿ ಅಂತಕ್ಕಂಥದ್ದು ಕಡಿಮೆ ಆಗ್ಯದ, ಶ್ರದ್ಧೆ ಅಂತಕ್ಕಂಥದ್ದು ಕಡಿಮೆ ಆಗ್ಯದ, ವಂಚನೆ ಅಂತಕ್ಕಂಥದ್ದು ಜಾಸ್ತಿ ಆಗ್ಯದ. ಇವೆಲ್ಲವನ್ನ ತೆಗೆದುಹಾಕು. ಭೂ ಕೈಲಾಸದೊಳಗೆ ಭೂಲೋಕಕ್ಕೆ ನೀನು ಹೋಗಿ ಈ ಜಗತ್ತನ್ನ, ಈ ಭೂಮಿಯನ್ನ ಕಲ್ಯಾಣವನ್ನ ಮಾಡು ಅಂತ ತಿಳ್ಕೊಂಡು ಪರಮಾತ್ಮ ನಂದೀಶನಿಗೆ ಆಜ್ಞೆಯನ್ನ ಮಾಡ್ತಾನ ಅಂತಕ್ಕಂಥ ವಿಚಾರ ಇವತ್ತಿನ ದಿವಸ ಪುರಾಣದಲ್ಲಿ ನೋಡ್ತಾ